ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಇವತ್ತು ಸೆಪ್ಟೆಂಬರ್ 24 ಫ್ರೆಂಡ್ಸ್ ತಾರೀಕು. ಇವತ್ತು ನಾನು ಬೆಳಗಿನ ಜಾವ ಬೇಗನೆ ಎದ್ದು ನನ್ನ ಮೊದಲನೇ ಕೆಲಸ ಬಿಸಿನೀರು ಕಾಸ್ಕೊಂಡು ನಾನು ಇವಾಗ ಫ್ರೆಶ್ ಅಪ್ ಆಗಿ ನನ್ನ ರೂಮಿಗೆ ಬಂದೆ. ನಾನು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 5 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಇವಾಗ ನಾನು ಆರಾಮಾಗಿ ಕುಂತ್ಕೊಂಡು ಶಾಂತಚಿತ್ತವಾಗಿ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಅಂದರೆ ಧ್ಯಾನ ಮಾಡ್ತಾಯಿದ್ದೀನಿ. ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಏಕಾಗ್ರತೆಯಲ್ಲಿ ನಾವು ಯಾವುದೇ ವಿಚಾರವನ್ನು ಮಾಡದೇನೆ ಇಲ್ಲಿ ನಾವು ನಮ್ಮ ಉಸಿರಾಟದ ಕ್ರಿಯೆಯಲ್ಲಿ ನಮ್ಮ ಗಮನವನ್ನು ಕೊಟ್ಟು ನಾವು ಯಾವ ರೀತಿಯಾಗಿ ಉಸಿರಾಡ್ತೀವಲ್ಲ ಅದರ ಉಸಿರಾಟ ಕ್ರಿಯೆಯಲ್ಲಿ ಮಾತ್ರ ನಮ್ಮ ಗಮನ ಇರಬೇಕು. ಬೇರೆ ಯಾವುದೇ ಗಮನ ನಾವು ವಹಿಸಬಾರ್ದು. ಆ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಬೇಕು. ಇವಾಗ ನಾನು ಧ್ಯಾನ ಕಂಪ್ಲೀಟ್ ಆಯಿತು. ಇವಾಗ ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ. ಒಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಲ್ಲಿ ಉಸಿರನ್ನು ಬಿಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾವು ಈ ರೀತಿಯಾಗಿ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತೆ. ಇದಾದಮೇಲೆ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡೋಕ್ಕೆ ಇವಾಗ ರೆಡಿ. ಇವಾಗ ನಂದು ಹಿಸ್ಟ್ರಿ ಅಂತೂ ಕಂಪ್ಲೀಟ್ ಆಯಿತು. ಹಿಸ್ಟ್ರಿ ನಿನ್ನೆ ತಾನೇ 3 ದಿನದಲ್ಲಿ ನನ್ನ ಹಿಸ್ಟ್ರಿ ಸಿಲೆಬಸ್ ಟೋಟಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ಆ ಪುಸ್ತಕವನ್ನೆಲ್ಲ ನಾನು ಇಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. 3 ದಿನ ಅಂದರೆ 3 ದಿನದಲ್ಲಿ ಟೋಟಲ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬಹುದಾ ಹಿಸ್ಟ್ರಿದು ಅಂತ ಕೇಳಬೇಡಿ ಫ್ರೆಂಡ್ಸ್. ನಾನು ಇದಕ್ಕಿಂತ ಮುಂಚೆ 2-3 ಮಿನಿಮಮ್ 2 ಟೈಮ್ ಆದರೂ ನಾನು ರಿವಿಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಂದು 3rd ರಿವಿಷನ್ ಅಂತಲೇ ಹೇಳ್ಬೋದು. ಅದು ಸಹ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ಇವಾಗ ನನ್ನ ಟೈಮ್ ಟೇಬಲ್ ಪ್ರಕಾರ ಇವತ್ತು ನನ್ನ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಅಂದರೆ ನಂದು ಹಿಸ್ಟ್ರಿ ಸಿಲೆಬಸ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ನಲ್ಲ 3 ದಿನದಲ್ಲಿ, ಆ ಸಿಲೆಬಸ್ ಕಂಪ್ಲೀಟ್ ಆಗಿರೋದ್ರಿಂದ ನನ್ನದು 1ನೇ ಟಾಸ್ಕ್ ಕಂಪ್ಲೀಟ್ ಆಯಿತು. ಅದನ್ನು ನಾನಿವಾಗ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇವತ್ತು 24ನೇ ತಾರೀಕು, 24, 25 ಮತ್ತು 26 ಈ 3 ಡೇಟಲ್ಲಿ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಇದನ್ನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. 3 ದಿನದಲ್ಲಿ ಟೋಟಲ್ ಕಂಪ್ಲೀಟ್ ಮಾಡಬೇಕು. ಇವಾಗ ಯಾವ್ಯಾವ ಪುಸ್ತಕಗಳನ್ನು ತಗೋಬೇಕು ಅದು ಕೆಳಗಡೆ ನೋಟ್ಸ್ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದರಲ್ಲಿ ಸಂವಿಧಾನದ ಕಂಪ್ಲೀಟ್ ನೋಟ್ಸ್ ಇದೆ. ನಾನು ಓನಾಗಿ ತಯಾರು ಮಾಡ್ಕೊಂಡಿರೋದು. ಉಳ್ಕಿದ್ದು ಫಸ್ಟ್ PU ಮತ್ತು ಸೆಕೆಂಡ್ PU. ಫಸ್ಟ್ PU ಸೆಕೆಂಡ್ PUದಲ್ಲಿ ಟೋಟಲಾಗಿ ನಾವು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್. ಎಷ್ಟೊಂದು ಮಾಹಿತಿ ಅನ್ನೋದರಲ್ಲಿ ಒಳಗೊಂಡೈತಿ. ಎಷ್ಟು ಚೆನ್ನಾಗೈತಪ್ಪ ಅಂತಂದ್ರೆ ಡೀಟೇಲಾಗಿ ಸಂವಿಧಾನದ ಬಗ್ಗೆ ಕೊಟ್ಟಿದ್ದಾರೆ. ನಾವು ಓದಿ ಪರ್ಫೆಕ್ಟಾಗಿ ತಲೆಗೆ ಇಟ್ಕೊಂಡ್ಬಿಟ್ರೆ ಸಾಕು, 1 ಮಾರ್ಕ್ಸು ಮಿಸ್ ಆಗೋಲ್ಲ. ಇವಾಗ 1 ಅವರ್ ಸ್ಟಡಿ ಆಯಿತು. ಇವಾಗ ಟೈಮು 4:54 ಆಯಿತು. 1 ಅವರ್ಗಿಂತ 1.5 ತಾಸು ಹೆಚ್ಚೇ ಆಗೈತಿ ಫ್ರೆಂಡ್ಸ್. 1.5 ತಾಸು ನಾನು ಸ್ಟಡಿ ಮಾಡಿದೆ. ಇವಾಗ ನಾನು ಟೀ ಮಾಡ್ಕೊಂಬರೋಕ್ಕೆ ನಾನು ಅಡುಗೆ ಮನೆಗೆ ಹೋಗಬೇಕು. ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲು ಖಾಲಿ ಆಗೈತಿ, ಹಾಗಾಗಿ ನೀರಲ್ಲಿ ಟೀ ಮಾಡಕತ್ತೀನಿ. ನೀರಲ್ಲಿ ಅದು ಟೀ ಮಾಡಿಕೊಂಡು ಬ್ಲ್ಯಾಕ್ ಟೀ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಬ್ಲ್ಯಾಕ್ ಟೀ ಇಷ್ಟ ಇಲ್ಲ, ನಾನು ಕುಡಿಯೋಂಗೆ ಇಲ್ಲ. ಯಾವಾಗಲೂ ಒಂದು ಕುಡಿತೀನಿ ಫ್ರೆಂಡ್ಸ್, ನಂಗೆ ಇಷ್ಟ ಆಗಲ್ಲ ಅದು. ಆದರೂ ನಾನು ಯಾಕೆ ಕುಡಿತಾ ಇದ್ದೀನಿ ಅಂದರೆ ಸ್ವಲ್ಪ ನಿದ್ದೆ ಕಂಟ್ರೋಲ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನಿವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ವಾಚಲ್ಲಿ ನಿಮಗೆ ಟೈಮ್ ತೋರಿಸಿಲ್ಲಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಅದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಚಾರ್ಜ್ ಖಾಲಿಯಾಗಿ. ಹಾಗಾಗಿ ನಾನಿಲ್ಲಿ ಚಾರ್ಜ್ ಇಟ್ಟಿದ್ದೆ, ಅದಕ್ಕೆ ನಾನು ನನ್ನ ವಾಚಲ್ಲಿ ಟೈಮ್ ತೋರಿಸಿಲ್ಲ. ಆಗ ನಂದು ಟೀ ರೆಡಿ ಆಯಿತು. ಚೆನ್ನಾಗಿ ಕುದಿಸ್ಬೇಕು, ಇಲ್ಲಪ್ಪ ಅಂತಂದರೆ ಅದು ಸರಿ ಆಗಲ್ಲ. ಯಾಕಂದರೆ ಮಿಲ್ಕ್ ಬೇರೆ ಹಾಕೋಂಗಿಲ್ಲ. ಆಮೇಲೆ ಸ್ವಲ್ಪನೇ ಚಹಾ ಪುಡಿ ಹಾಕಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂಥರ ಚೆನ್ನಾಗೇ ಇರಲ್ಲ. ಜಾಸ್ತಿ ಚಹಾ ಪುಡಿ ಹಾಕ್ಬಿಟ್ರೆ ಒಂಥರ ಇಸ ಆಗುತ್ತೆ, ಕುಡಿಯೋಕ್ಕೆ ಟೇಸ್ಟೇ ಇರಲ್ಲ, ಚೆನ್ನಾಗಿರಲ್ಲ, ಹಂಗಾಗ್ಬಿಡುತ್ತೆ. ಇವಾಗ ನನ್ನ ರೂಮಿನ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ನನ್ನ ಸ್ಟಡಿನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ.
ಇವಾಗ ಟೈಮು 5 ಗಂಟೆ ಆಯಿತು ಫ್ರೆಂಡ್ಸ್, 5:02 ಆಗೈತಿ. ಇಲ್ಲಿ ಸ್ಟಿಕ್ಕರ್ ಯಾಕೆ ಹಚ್ಚಿನಪ್ಪ ಅಂತಂದರೆ ಅದು ಒಂದು ಸತಿ ಬಿದ್ದು ಕೆಟ್ಟುಬಿಟ್ಟೈತೆ ಫ್ರೆಂಡ್ಸ್. ಹಾಗಾಗಿ ಮಂತು ಇಯರು ಎಲ್ಲ ಬೇರೆ ತೋರಿಸುತ್ತೆ. 2021 22 ತೋರಿಸುತ್ತೆ ಅದು, ಮತ್ತು ಡೇಟೂ ಸರಿ ಇಲ್ಲ, ಆಮೇಲೆ ವಾರನೂ ತಪ್ಪು ತೋರಿಸುತ್ತಾ. ಹಾಗಾಗಿ ಅದನ್ನು ಸುಮ್ಮನೆ ಡೇಟು ಮತ್ತು ವಾರಗಳು ಇಸ್ವಿ ಎಲ್ಲ ಚೇಂಜ್ ಇದ್ದರೆ ಸುಮ್ಮನೆ ನಿಮಗೆ ತೋರಿಸ್ತೀನಲ್ಲ, ಹಾಗಾಗಿ ಇವಾಗ ಟೈಮು 6:28 ಆಯಿತು ಫ್ರೆಂಡ್ಸ್. 6:30 ಆಯಿತು. ಮತ್ತು ನಂದು ಇವಾಗ ನನ್ನ ಸ್ಟಡಿನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಸ್ಲಾಟ್ ಕಂಪ್ಲೀಟ್ ಆಯಿತು. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನನ್ನ ಸ್ಟಡಿನ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಮತ್ತು ಟಿಫನ್ನು ಆಯಿತು. ಇವಾಗ ನಾನು ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ನಾನು ಫಸ್ಟ್ PU ಪುಸ್ತಕವನ್ನು ತೊಗೊಂಡು ನಾನು ಟೆರೆಸ್ ಮೇಲೆ ಹೋಗ್ತೀನಿ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇವಾಗ ನಂದು ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಮಾಡಬೇಕು. ಟೈಮ್ ನೋಡಿದ್ರಲ್ಲ 10 ಗಂಟೆ ಆಗೈತಿ. ನಾನಿವಾಗ ಟೆರೆಸ್ ಮೇಲೆ ಬಂದೀನಿ. ಫಸ್ಟ್ PU ಇವತ್ತು ಕಂಪ್ಲೀಟ್ ಮಾಡ್ಕೋತೀನಿ. ಇವತ್ತು ನಾಳೆ ನಾಡ್ದು 3 ದಿನ ಟೈಮ್ ಐತಲ್ಲ ಫ್ರೆಂಡ್ಸ್ ಪೊಲಿಟಿಕಲ್ ಮುಗಿಸ್ಕೊಳ್ಳೋಕ್ಕೆ. ನೋಡ್ತೀನಿ 2 ದಿನದಲ್ಲಿ ಮುಗಿಸ್ಕೋಬೇಕು. ಇವಾಗ ನಾನು ಫಸ್ಟ್ PU ಓದ್ತೀನಿ, ನಾಳೆ ಸೆಕೆಂಡ್ PU. ಇದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ನಾವು ಇಷ್ಟೇ ಇದೆ ಬೇಗ ಮುಗಿಯುತ್ತೆ ಅಂತ ಅನ್ಕೊತೀವಿ, ಆದರೆ ಅದು ಮುಗಿಯೋಕ್ಕೆ ಭಾಳ ಟೈಮ್ ಬೇಕಾಗತ್ತಾ. ಓಕೆ ಫ್ರೆಂಡ್ಸ್, ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ವಲ್ಪ ನಾನು ಅಲ್ಲೇ ಅಡ್ಡಾಡ್ಕೊತಾನೆ ಓದ್ತಾ ಇದ್ದೀನಿ. ಯಾಕಪ್ಪ ಅಂದರೆ ವಾಕಿಂಗ್ ಹೋಗಲ್ಲ, ಏನೂ ಮಾಡಲ್ಲ ಫ್ರೆಂಡ್ಸ್. ಬರೀ ನಾನು ಮೆಡಿಟೇಷನ್ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅದು 5 ನಿಮಿಷ. ಆಮೇಲೆ ಒಂದು 5 ಅಥವಾ 10 ಒಳಗೇ ಒಂದಿಷ್ಟು ಸೂರ್ಯ ನಮಸ್ಕಾರ ಮಾಡ್ತೀನಿ, ಇಷ್ಟೇ ಮಾಡ್ತೀನಿ. ಹಾಗಾಗಿ ಎಕ್ಸಸೈಸ್ ಆಗ್ತಾಯಿಲ್ಲ. ಒಂಚೂರು ಓಡಾಡ್ಕೊತ ಓದಿದರೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ಓಡಾಡ್ಕೊತ ಓದಿದೆ. ಅದಾದಮೇಲೆ ಇವಾಗ ನಾನು ಇಲ್ಲಿ ಕುಂತ್ಕೊಂಡು ಓದ್ಕೊಳ್ತಾ ಇದ್ದೀನಿ. 2 ತಾಸು ನಾನು ಟೆರೆಸ್ ಮೇಲೇ ಕುಂತ್ಕೊಂಡು ಓದಿದೆ ಫ್ರೆಂಡ್ಸ್. ಆಮೇಲೆ 2 ತಾಸು ಆದಮೇಲೆ ಕೆಳಗಡೆ ಹೋಗಿ ಮತ್ತೆ ನನ್ನ ಸ್ಟಡಿನ ನಾನು ಕಂಟಿನ್ಯೂ ಮಾಡಿದೆ. ಇವಾಗ 12 ಗಂಟೆ ಆಯಿತು ಫ್ರೆಂಡ್ಸ್. ಇವಾಗ ನಾನು ಮೇಲೆಯಿಂದ ಕೆಳಗೆ ಬಂದೀನಿ. ಯಾಕೋ ಕಣ್ಣು ತುಂಬಾ ಉರಿತಾ ಇದ್ದವು ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಿದ್ದೆ ಕಡಿಮೆ ಇದೆ ಅಲ್ಲ, ಹಾಗಾಗಿ ಕಣ್ಣಿನ ಕಡೆ ಒಂಚೂರು ಪೇನ್ ಆಗ್ತಾಯಿತ್ತು. ಹಾಗಾಗಿ ಏನು ಮಾಡಿದೆಯಪ್ಪ ಅಂತಂದರೆ ನಾನು ಬಿಸಿನೀರು ಕಾಸ್ಕೊಂಡು ಬಂದಿದ್ದೀನಿ. ಇವಾಗ ಈ ಬಿಸಿನೀರಲ್ಲಿ ನಾವು ನೆಗಡಿ ಬಂದಾಗ ಸ್ಟ್ರೀಮ್ ತೊಗೊತೀವಲ್ಲ ಫ್ರೆಂಡ್ಸ್, ಆ ರೀತಿಯಾಗಿ ನಾವು ಸ್ಟ್ರೀಮ್ ತೊಗೊಂಡ್ರೆ ಕಣ್ಣು ನೋವು, ತಲೆ ನೋವು ಎಲ್ಲ ಓಡೋಟೋಗ್ಬಿಡುತ್ತೆ. ಇಲ್ಲಪ್ಪ ಅಂದರೆ ಇವಾಗ ನಾನು 1 ಅವರ್ ರೆಸ್ಟ್ ಮಾಡ್ಬೋದಾಗಿತ್ತು, ಮತ್ತೆ ಮಲ್ಕೊಂಡ್ಬಿಟ್ರೆ ಸುಮ್ಮನೆ ನಿದ್ದೆ ಜಾಸ್ತಿ ಕಡಿಮೆ, ನೈಟ್ ಬೇರೆ ನಿದ್ದೆ ಕಡಿಮೆ ಮಾಡಿದ್ದೀನಿ. ಇವಾಗ ನಿದ್ದೆ ಮಾಡೋಕೆ ಹೋದರೆ ಹಾಗೆ ಮಲ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಒಂಚೂರು ಈ ರೀತಿಯಾಗಿ ಮಾಡೋದ್ರಿಂದ ಎಷ್ಟು ಮತ್ತೆ ರೀಫ್ರೆಶ್ ಆಗ್ತೀವಿ ಅಂತಂದರೆ ಮತ್ತೆ ನಾವು ಓದೋಕ್ಕೆ ಎನರ್ಜಿ ಬರುತ್ತಾ, ಆ ರೀತಿ ಆಗುತ್ತಾ. ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಟ್ರೀಮ್ ತೊಗೊಂಡ್ಬಿಟ್ರೆ ಕಣ್ಣು ನೋವು, ತಲೆ ನೋವು ಏನು ಮತ್ತು ನಮ್ಮ ಫೇಸ್ ಏನು ನೋವು ಆಗ್ತಾ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಮತ್ತು ನಾವು ಆರಾಮಾಗಿ ನಮ್ಮ ಸ್ಟಡಿನ ನಾವು ಮತ್ತೆ ಕಂಟಿನ್ಯೂ ಮಾಡ್ಬೋದು. ನಿದ್ದೆನೂ ಸಹ ಬರೋದೇ ಇಲ್ಲ ಫ್ರೆಂಡ್ಸ್. ನಾನು ಅಬ್ಸರ್ವ್ ಮಾಡಿದೆ, ನಿದ್ದೆ ಒಂಚೂರು ಬರ್ತಾನೆ ಇಲ್ಲ. ಓದುವಾಗ ನಿದ್ದೆ ಎಳೀತಾ ಇತ್ತು. ಈ ರೀತಿ ಸ್ಟ್ರೀಮ್ ತೊಗೊಂಡಾದ್ಮೇಲೆ ಒಂಚೂರು ನಿದ್ದೆನೇ ಬರಲಿಲ್ಲ ಫ್ರೆಂಡ್ಸ್. ಅಷ್ಟು ಆರಾಮಾಗಿ ಓದ್ಕೊಳ್ಳೋಕ್ಕೆ ಇದು ಸಹಾಯ ಆಯಿತು ಫ್ರೆಂಡ್ಸ್. ಇವಾಗ ನನಗೆ ಸ್ವಲ್ಪ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಮನೆಯಲ್ಲಿ ನೋಡಿದರೆ ಏನೂ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಮತ್ತೆ ಸೂಪರ್ ಮಾರ್ಕೆಟಿಗೆ ಹೋಗಿ ಏನಾದರೂ ತಿನ್ನೋಕ್ಕೆ ತೊಗೊಂಬರೋಣ ಅಂತಂದು ಹೋಗ್ತಾಯಿದ್ದೀನಿ. ನಾನು ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಯಾಕೆ ಹೋಗ್ತೀನಿ ಅಂತಂದರೆ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಐತಿ ಫ್ರೆಂಡ್ಸ್. ಹಾಗಾಗಿ ನಾನು ಹೊರಗಡೆ ಹೋದರೆ ಮಾಸ್ಕ್ ಹಾಕ್ಕೊಂಡೇ ಹೋಗ್ತೀನಿ. ಇವಾಗ ನಾನು ಸ್ಮಾರ್ಟ್ ಪಾಯಿಂಟ್ಗೆ ಬಂದೆ. ಇವಾಗ ನೋಡ್ತೀನಿ ಅಲ್ಲಿ ಏನು ತೊಗೋಬೇಕಂತ ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಏನು ಸಿಗುತ್ತೋ ಅದನ್ನು ತೊಗೊಂಡು ಬಂದರೆ ಆಯಿತು ಅಂತ ಬಂದೀನಿ. ಒಟ್ಟಿನಲ್ಲಿ ತಿನ್ನೋಕ್ಕೆ ಬೇಕು ನನಗೆ. ಅದಕ್ಕೆ ಫ್ರೆಂಡ್ಸ್ ಇವಾಗ ನೋಡಿದೆ ಇಲ್ಲಿ ಕಾರ್ನ್, ನನ್ನ ಫೇವ್ರೆಟ್, ನನಗೆ ಫುಲ್ ಫೇವ್ರೆಟ್ ಅಂದರೆ ತುಂಬಾ ಇಷ್ಟ. ಇದು ಡೈಲಿ ತಿನ್ನಂದರೂ ಸಹ ಡೈಲಿ ತಿಂತೀನಿ ಇದನ್ನು. ಇವಾಗ ನಾನು ಕಾರ್ನ್ ಮತ್ತು ಸೂಪು ಆಮೇಲೆ ಕುರ್ಕುರೆ ಇದಿಷ್ಟು ತೊಗೊಂಡಿದ್ದೀನಿ. ತೊಗೊಂಡು ಬಿಲ್ ಮಾಡಿಸ್ಕೊಂಡು ಡಿಕ್ಕಿಯಲ್ಲಿ ಹಾಕ್ಕೊಂಡು ಇವಾಗ ಮನೆ ಕಡೆ ಹೋಗ್ತೀನಿ.
ಇದು ನನ್ನ ನೆಚ್ಚಿನ ಅಂಬಾರಿ ಫ್ರೆಂಡ್ಸ್. ಇದರಲ್ಲಿ ತುಂಬಾ ಮೆಮೊರೀಸ್ ಅದಾವು. ಇದು ನನ್ನೊಂದು ಫ್ಯಾಮಿಲಿ ಮೆಂಬರಲ್ಲೇ ಒಂದು. ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 12:38 ಆಯಿತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮು 6 ಗಂಟೆ ಆಯಿತು ಫ್ರೆಂಡ್ಸ್. ಕರೆಕ್ಟ್ 5:55 ಆಯಿತು. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಟೆರೆಸ್ ಮೇಲೆ ಬಂದು ಇವತ್ತು ಈಗ 6 ಆಗೈತಲ್ಲ, 6:30 ಅಂತೀನಿ ನೋಡು, 7:30ವರೆಗೂ ಒಂದು ತಾಸು ಹತ್ರ ಓದಬೇಕು ಫ್ರೆಂಡ್ಸ್. ಇಲ್ಲೇ ಕುಂತ್ಕೊಂಡು ಓದ್ತೀನಿ. ಆಮೇಲೆ ಮತ್ತೆ ಕೆಳಗಡೆ ಹೋಗಿ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಪೊಲಿಟಿಕಲಲ್ಲಿ ನಾನು ಏನು ಓದಿದ್ದೆಪ್ಪ ಅಂತಂದರೆ, ರಾಜ್ಯಶಾಸ್ತ್ರ ಒಂದು ಅಧ್ಯಯನ, ರಾಜಕೀಯ ಪರಿಕಲ್ಪನೆಗಳು, ಸಂವಿಧಾನ ಮತ್ತು ಸರ್ಕಾರ, ಭಾರತದ ಸಂವಿಧಾನ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇಲ್ಲಿವರೆಗೂ ಓದಿದ್ದೀನಿ. ಇನ್ನೊಂದು ಟಾಪಿಕ್ ಐತಿ ಫ್ರೆಂಡ್ಸ್, ಅದನ್ನು ಮುಗಿಸೋಕೆ ಆಗಲಿಲ್ಲ ಇವತ್ತು. ಅದನ್ನು ನಾಳೆ ಓದ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ 8 ಗಂಟೆ ಆಯಿತು. ನನ್ನ ಸ್ಟಡಿನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಡುಗೆ ಮಾಡಿ, ಊಟ ಮಾಡಿ, ಮತ್ತು ನನ್ನ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಆಮೇಲೆ ನಾನು ಮಲ್ಕೊಳ್ಳೋಕ್ಕೆ 10 ಗಂಟೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗಲೇ ಎಂಡ್ ಮಾಡ್ತೀನಿ. 8 ಗಂಟೆಯಿಂದ 9 ಗಂಟೆವರೆಗೂ, ಒಂದೊಂದು ದಿನ 8:30 ತನಕ ಅಭ್ಯಾಸ ಮಾಡ್ತೀನಿ, ಒಂದೊಂದು ದಿನ 9 ಗಂಟೆ ತನಕ ಅಭ್ಯಾಸ ಮಾಡ್ತೀನಿ. ಇವಾಗ ಸ್ವಲ್ಪ ಅಡುಗೆ ಮಾಡೋದೈತೆ, ಹಾಗಾಗಿ ಬೇಗನೆ 8 ಗಂಟೆಗೆ ಮುಗಿಸಾಕತ್ತೀನಿ. ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋತ್ತಿಗೆ 10 ಗಂಟೆ ಆಗುತ್ತೆ ಫ್ರೆಂಡ್ಸ್. ಕೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳಿದೆ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.